ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮ ಸ್ತೋತ್ರದ 47ನೇ ಶ್ಲೋಕದ ಬಗ್ಗೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 47ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ಸಹ ನಾವು ತಿಳಿಯೋಣ. ವಿಷ್ಣು ಸಹಸ್ರನಾಮದ 47ನೇ ಶ್ಲೋಕವು ಹೀಗಿದೆ. ಅನಿರ್ವಿಣ್ಣಃ ಸ್ಥಾವಿಷ್ಟೋ ಭೂಧರ್ಮಾಯುಪೋ ಮಹಾಮಕಃ ನಕ್ಷತ್ರ ನೇಮಿರ್ನಕ್ಷತ್ರೀ ಕ್ಷಮಾ ಕ್ಷಾಮಾ ಸಮೀಹನಃ. ಈ ಶ್ಲೋಕದಲ್ಲಿ ಭಗವಾನ್ ವಿಷ್ಣುವಿನ 10 ನಾಮಗಳಿವೆ. ಈಗ ಭಗವಾನ್ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ. ಓಂ ಅನಿರ್ವಿಣಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಇತರರನ್ನು ದ್ವೇಷಿಸದವನು ಅಥವಾ ಯಾವಾಗಲೂ ಸ್ವಯಂ ತೃಪ್ತಿ ಹೊಂದಿರುವವನು. ಎರಡನೇ ವಿಷ್ಣು ನಾಮವು ಹೀಗಿದೆ. ಓಂ ಸ್ಥಾವಿಷ್ಟಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ತನ್ನ ಭವ್ಯ ರೂಪದಲ್ಲಿ ಎಲ್ಲೆಡೆ ಹರಡಿರುವವನು ಅಥವಾ ವಿಶ್ವ ವ್ಯಕ್ತಿಯ ರೂಪದಲ್ಲಿ ಇರುವವನು. ಮೂರನೇ ವಿಷ್ಣು ನಾಮವು ಹೀಗಿದೆ. ಓಂ ಭುವೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಜನ್ಮವಿಲ್ಲದವನು ಅಥವಾ ಎಲ್ಲೆಡೆ ಇರುವವನು. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ. ಓಂ ಧರ್ಮಯುಪಾಯ ನಮಃ. ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಸರಿಯಾದ ಕ್ರಿಯೆಯನ್ನು ಕಟ್ಟಿರುವ ಸ್ತಂಭದಂತಿರುವವನು ಅಥವಾ ಎಲ್ಲಾ ರೀತಿಯ ಧರ್ಮಗಳನ್ನು ಜೋಡಿಸಿರುವವನು. ಐದನೇ ವಿಷ್ಣು ನಾಮವು ಹೀಗಿದೆ. ಓಂ ಮಹಾಮಕಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲಾ ಯೋಗಗಳಲ್ಲಿ ಶ್ರೇಷ್ಠವಾಗಿರುವವನು ಅಥವಾ ಎಲ್ಲಾ ಯಾಗಗಳು ಅಥವಾ ಹವನಗಳನ್ನು ಅವನಿಗೆ ಅರ್ಪಿಸಲಾಗುತ್ತದೆ. ಆರನೇ ವಿಷ್ಣು ನಾಮವು ಹೀಗಿದೆ. ಓಂ ನಕ್ಷತ್ರ ನೇಮಾಯೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ರಾಶಿ ಚಕ್ರದ ರೂಪದಲ್ಲಿರುವವನು ಅಥವಾ ಎಲ್ಲಾ ನಕ್ಷತ್ರಗಳ ಹೃದಯವಾಗಿರುವವನು. ಏಳನೇ ವಿಷ್ಣು ನಾಮವು ಹೀಗಿದೆ. ಓಂ ನಕ್ಷತ್ರಿಣೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಚಂದ್ರನಂತೆ ಇರುವವನು ಅಥವಾ ಎಲ್ಲಾ ನಕ್ಷತ್ರಗಳ ಮುಖ್ಯಸ್ಥನಾಗಿರುವವನು. ಎಂಟನೇ ವಿಷ್ಣು ನಾಮವು ಹೀಗಿದೆ. ಓಂ ಕ್ಷಮಾಯ ನಮಃ. ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಶಾಶ್ವತ ತಾಳ್ಮೆಯುಳ್ಳವನು ಅಥವಾ ಎಲ್ಲದರಲ್ಲೂ ಬುದ್ಧಿವಂತನು. ಒಂಬತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಕ್ಷಮಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಪ್ರವಾಹದ ನಂತರ ಏಕಾಂಗಿಯಾಗಿ ಉಳಿಯುವವನು ಅಥವಾ ಶುದ್ಧ ಆತ್ಮದ ಸ್ಥಿತಿಯಲ್ಲಿ ಉಳಿಯುವವನು. ಹತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಸಮೀಹನಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಸೃಷ್ಟಿಯಂತಹ ತನ್ನ ಕೆಲಸಗಳನ್ನು ಇಷ್ಟಪಡುವವನು ಅಥವಾ ಸೃಷ್ಟಿಗೆ ಚೆನ್ನಾಗಿ ಶ್ರಮಿಸುವವನು. ಈ ಶ್ಲೋಕವು ಖಿನ್ನತೆಯನ್ನು ಹೋಗಲಾಡಿಸಲು, ನಮ್ಮಲ್ಲಿ ಅಚಲವಾದ ಮಾನಸಿಕ ಶಕ್ತಿಯನ್ನು ತುಂಬಲು ಮತ್ತು ನಮ್ಮನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ. ಈ ಶ್ಲೋಕವು ನಮ್ಮ ಎಲ್ಲ ನಕ್ಷತ್ರ ದೋಷಗಳನ್ನು ತೆರವುಗೊಳಿಸುತ್ತದೆ. ನಕ್ಷತ್ರ ದೋಷಗಳಿರುವ ಯಾರಾದರೂ ಈ ಶ್ಲೋಕವನ್ನು ಪಠಿಸಬಹುದು. ಉತ್ತರ ಫಾಲ್ಗುಣಿ ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲಾ ಶುಭಗಳನ್ನು ಪಡೆಯಲು ಈ ಮಂತ್ರವನ್ನು 27 ಬಾರಿ ಜಪಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 47ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 48ನೇ ಶ್ಲೋಕದ ಮೇಲೆ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.